ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ. ಲೆಕ್ಕ ಹಾಕಿ ಸರ್, ಕರಾವಳಿನಲ್ಲಿ ಯಾರ್ಯಾರು RSSಗೆ ಬಲಿಯಾಗಿದ್ದಾರೆ, ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ, BJP ಮಕ್ಕಳ ಬಲಿಯಾಗಿರೋದು ಬಡವರು, ಹಿಂದುಳಿದ ವರ್ಗದವರು, ದಲಿತರು. ಸೊ ಇದೇನು ಬ್ರೈನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ? ಇಲ್ಲ, ಪ್ರಚೋದನೆಯಾಗಿ ಬಿಂಬಿಸ್ತಾರೆ ಎಲ್ಲರೂ. ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಇವ್ರೇನ್ರಿ ಸ್ಪೆಷಲ್ಲು? ಏನಕ್ಕೆ? ಆದ್ರಿಂದಾನೆ ಏನಿದ್ರು ಒಂದು ನಾನು ಹೇಳ್ದಂಗೆ, ಇಫ್ ದೇ ಆರ್ ಅನ್ NGO, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆಸ್ ದ್ಯಾಟ್. ಇವ್ರದ ಹೌ ಆರ್ ದೇ ಗೆಟಿಂಗ್ ಫಂಡೆಡ್? ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು? ಹೆಂಗೆ ಸರ್ ಇವರು 300 ಕೋಟಿ 400 ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದ್ದಾರೆ? ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್? ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ? ಆದ್ರಿಂದ ಇದು ಈ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣಬೇಕು, ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು. ನೆಹರು, ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕೂಡ ಇಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ನೋಡಿ, ಪಟೇಲ್ ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ, ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ಸ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲಾಗ್, ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ, BJP ಅವರು ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ. ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು. ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇಂದಿರಾ ಗಾಂಧಿ ಅವ್ರ ಬಗ್ಗೆ, ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಿದ್ರಲ್ಲ ಇವರೆಲ್ಲ. ನೋಡಿ, ಇವರು ಹೇಡಿಗಳು ಇವರೇ. ಅವ್ರ ಇತಿಹಾಸದಲ್ಲಿ ಪುಟ ತೆಗೆದು ನೋಡಿ ನೀವು. ಈ ವೀರ್ ಸಾವರ್ಕರ್ ಅಂತ ಹೇಳ್ತೀರಾ, ವೀರ್ ಬಿರುದು ಹೆಂಗೆ ಸಿಕ್ತು ಅಂದರೆ ಗೊತ್ತಿಲ್ಲ ಅಂತಾರೆ. ಬ್ರಿಟಿಷಿಂದ ಪೆನ್ಷನ್ ತಗೋತಾರೆ ಇವರು, ದೇಶಭಕ್ತರ. ಯಾವ ಸಂಘಟನೆ ಮುಖ್ಯಸ್ಥ ಬ್ರಿಟಿಷಿಂದ ಪೆನ್ಷನ್ ತಗೊಂತಾ ಇದ್ರೆ ಅವ್ರು ಹೆಂಗೆ ಸರ್ ದೇಶಭಕ್ತ ಆದ?